ಕೆಲವು ಮನೆ ಅಂದರೆ 12 ಮನೆ ಇದೆ, ಗ್ರಹಗಳು ಒಂದು 3 ಮನೆ ಬಿಟ್ಬಿಟ್ಟಿದೆ ಅಥವಾ 4 ಮನೆ ಖಾಲಿ ಬಿಟ್ಬಿಟ್ಟಿದೆ. ನಿಮಗೆ ಎಲ್ಲೆಲ್ಲೋ ಸರ್ ಕುಂಭರಾಶಿನಲ್ಲಿ ಈ ಗ್ರಹ ಕೂತಿದೆ, ಸಿಂಹ ರಾಶಿನಲ್ಲಿ ಈ ಗ್ರಹ ಕೂತಿದೆ, ಕರ್ಕಾಟಕ ರಾಶಿನಲ್ಲೂ ಕೂತಿದೆ. ಸರ್ ನಂಗೆ ವೃಶ್ಚಿಕ ರಾಶಿನಲ್ಲಿ ಗ್ರಹನೇ ಇಲ್ಲ ಸರ್, ವೃಷಭದಲ್ಲೂ ಇಲ್ಲ ಸರ್, ಮಿಥುನದಲ್ಲೂ ಇಲ್ಲ ಸರ್, ಮಕರದಲ್ಲೂ ಇಲ್ಲ ಸರ್. ಆದರೆ ಅಧಿಪತಿಗಳು ಕೂಡ ಕೆಲವೊಂದು ಸಮಯದಲ್ಲಿ ಅದೃಷ್ಟವನ್ನು ಕೊಡುತ್ತೆ. ಪಡೋನಿಗೆ, ಟ್ಯಾಲೆಂಟ್ ಇದ್ದವನಿಗೆ, ಬಿಸ್ನೆಸ್ ಮಾಡೋನಿಗೆ ಯಾಕೆ ಲಾಸ್ ಆಗುತ್ತೆ? ಇದಕ್ಕೆ ಉತ್ತರ ಈ ಜ್ಯೋತಿಷ್ಯ ನಮ್ಮದೇ ಇರೋರ ಹತ್ರ ಇಲ್ಲವೇ ಇಲ್ಲ. ಒಳ್ಳೆ ವ್ಯಕ್ತಿತ್ವಗಳಿಗೆ ಮಾತ್ರ ಶಾಸ್ತ್ರಗಳು ಅರ್ಥ ಆಗೋದು. ವೇದಗಳಲ್ಲೂ ಬರೆದ್ಬಿಟ್ಟಿದೆ ಇದು. ಯಾರಿಗೆ ಒಳ್ಳೆ ಮನಸ್ಸಿದೆ ಅವ್ರಿಗೆ ಮಾತ್ರ ಶಾಸ್ತ್ರ ಅರ್ಥ ಆಗೋದು. ಯಾರಿಗೆ ಕೆಟ್ಟ ಮನಸ್ಸಿದೆ ಅವ್ನು ನಾಟಕ ಆಡ್ಕೊಂಡು ಕೂತ್ಕೋಬೋದು ಶಾಸ್ತ್ರಗಳ ಬಗ್ಗೆ. ನಂಗೆ ನಂಬಿಕೆ ಇದೆ, ನಾನು ಅವರಿಗೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ. ಅವನ ಮೇಲೆ ಡೌಟ್ ಇರುತ್ತೆ, ಇದನ್ನು ನಂಬೇಕಾ ಬೇಡವಾ ಅಂತ. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ. ಇವತ್ತು ನಮಗೆ ಒಂದೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳು ಕೂತಿದೆ ಸರ್. ಕೆಲವು ಮನೆಗಳಲ್ಲಿ ಗ್ರಹಗಳೇ ಕೂತಿಲ್ಲ. ಎಷ್ಟೋ ಜನಕ್ಕೆ ಒಂದು ಕಡೆ ಭಯ, ನನ್ನ ಜಾತಕದಲ್ಲಿ 2ನೇ ಮಲ್ಲಿ 4 ಗ್ರಹ ಕೂತ್ಕೊಂಡ್ಬಿಟ್ಟಿದೆ, 8ನೇ ಮಲ್ಲಿ 4 ಗ್ರಹ ಕೂತ್ಕೊಂಡ್ಬಿಟ್ಟಿದೆ, ಇಲ್ಲ 10ನೇ ಮಲ್ಲಿ ಕೂತ್ಕೊಂಡ್ಬಿಟ್ಟಿದೆ, ಇಲ್ಲ 4ನೇ ಮಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಸೊ 1 ಕೂತ್ಕೊಂಡಿದೆ, 2 ಕೂತ್ಕೊಂಡಿದೆ, 3 ಕೂತ್ಕೊಂಡಿದ್ರೆ, 4 ಕೂತ್ಕೊಂಡಿದ್ರೆ ಏನು? ಜಾಸ್ತಿ ಕೂತ್ಕೊಂಡಷ್ಟು ನನ್ನ ಅನುಭವ ಜನಗಳು ಹೇಳೋದು ಯಾವಾಗಲೂ ಭಯ. ಏನಾರು ಆಗುತ್ತಾ ಅಂತ ಕೇಳೋದೇ ಜಾಸ್ತಿ. ಒಳ್ಳೆಯದಾಗುತ್ತಾ ಅಂತ ಯಾರು ಕೇಳಲ್ಲ, ಏನಾರು ಆಗುತ್ತಾ ಅಂತ ಕೇಳ್ತಾರೆ. ಅಂದರೆ ನೆಗೆಟಿವ್ ಫೀಲಿಂಗಲ್ಲಿ ಕೇಳ್ತಾರೆ. ಸೊ ಇಲ್ಲಿ ನಮಗೆ 9 ಗ್ರಹಗಳಿದೆ, ಎಲ್ಲರಿಗೂ ಗೊತ್ತು. 7 ಗ್ರಹಗಳು, 2 ಛಾಯಾಗ್ರಹಗಳು, ರಾಹು ಕೇತು. ಇರೋದೆಷ್ಟು ಮನೆ? 12 ಮನೆ. ಪ್ರತಿಯೊಬ್ಬರಿಗೂ ಗೊತ್ತು. ಬೇಸಿಕ್ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಇವತ್ತು, ಕುಂಡಲಿ. ಈ 12 ಮನೆಗಳಲ್ಲೇ ಭಗವಂತ ಇಡೀ ನಮ್ಮ ಪಾಪ ಪುಣ್ಯ ಎಲ್ಲ ಕೊಟ್ಬಿಟ್ಟಿದ್ದಾನೆ. ಈ ಫಲ ಗುಡ್, ಈ ಫಲ ಬ್ಯಾಡ್, ಇಷ್ಟು ತಗೋ. ಸೊ ಎಲ್ಲವೂ ಡಿಸೈಡೆಡ್ ಆಗಿರ್ತಕ್ಕಂಥದ್ದು ನಮ್ಮ ಪರ್ಸನಲ್ ಕರ್ಮ. ಅಂದರೆ ನಾವು ಯಾವ ರೀತಿ ಪ್ರಯತ್ನ ಮಾಡ್ತೀವಿ ಆ ರೀತಿ ಗ್ರಹಗಳು ನಮಗೆ ಆ್ಯಕ್ಟಿವೇಟ್ ಮಾಡಿ ಫಲ ಕೊಡ್ತವೆ. ಹಾಗೆ ಇನ್ನೊಂದು, ಖಾಲಿ ಸ್ಥಳಗಳು ಏನಾದರೂ ಫಲ ಕೊಡ್ತವ? ಇದ್ರದ್ದು ಒಂದು ಎಲ್ಲರಿಗೂ ಕುತೂಹಲ ಇರುತ್ತೆ. ಖಾಲಿ ಸ್ಥಳಗಳು ಏನು ಕೊಡ್ತವೆ? ಗ್ರಹಗಳು ಕೂತ್ಕೊಂಡ್ರೆ ಒಂದು ಫಲ, ಖಾಲಿ ಸ್ಥಳಗಳು ಏನು ಮಾಡ್ತವೆ ಅದ್ರ ಬಗ್ಗೆನೂ ಇವತ್ತು ಹೇಳೋಣ. ನೋಡಿ, ಜಾತಕದಲ್ಲಿ ಒಂದು ಮನೆ ಅಂದರೆ, ಈಗ ಎಕ್ಸಾಂಪಲ್ 4ನೇ ಮನೆ ತಗೋಣ. 4ನೇ ಮನೆ, ಈ 4ನೇ ಮನೆನ ಯಾವ ಮನೆ ಅಂತ ಕರಿತೀವಿ? ಆಸ್ತಿ ಮನೆ ಅಂತ ಕರಿತೀವಿ. ಪ್ರಾಪರ್ಟಿ, ವೆಹಿಕಲ್ ಮನೆಗಳು ಅಂತ ಕರಿತೀವಿ. ವೆಹಿಕಲ್ ತೊಗೊಳ್ತಕ್ಕಂಥದ್ದು, ಮನೆ ತೊಗೊಳ್ತಕ್ಕಂಥದ್ದು, ಸೈಟ್ ತೊಗೊಳ್ತಕ್ಕಂಥದ್ದು, ಕೃಷಿ ಮಾಡ್ತಕ್ಕಂಥದ್ದು, ಟೀಚಿಂಗ್ ಮಾಡ್ತಕ್ಕಂಥದ್ದು, ಸಾಕಷ್ಟು ವಿಷಯಗಳು ಬರುತ್ತೆ. ಸೊ 4ನೇ ಮನೆಯಲ್ಲಿ ಒಂದು ಗ್ರಹ ಕೂತ್ಕೊಂಡ್ರೆ ಜೀವನದಲ್ಲಿ ಮನೆ ಕಟ್ತಕ್ಕಂಥದ್ದು, ಒಂದು ಬೈಕ್ ತೊಗೊಳ್ಳೋದು, ಕಾರ್ ತೊಗೊಳ್ಳೋದು, ಮತ್ತೊಂದು ಮಗದೊಂದು ಇದ್ದೇ ಇರುತ್ತೆ. ಆದರೆ ಆ ಗ್ರಹ ದಶಾಭುಕ್ತಿಗಳಲ್ಲಿ ಪಾಸಾಗಬೇಕು. ಫಸ್ಟ್ ಪಾಯಿಂಟ್, 9 ಗ್ರಹಗಳಲ್ಲೂ ಪಾಸಾಗಬೇಕು. ಎಲ್ಲೂ ಪಾಸಾಗಿಲ್ಲ ಅಂದರೆ ನಿಮಗೆ ಆ ಫಲ ಬರೋದೇ ಇಲ್ಲ. 4ನೇ ಮಲ್ಲಿ ಗ್ರಹ ಕೂತಿದೆ, ಆ 27 ಲೈನಲ್ಲಿ ಎಲ್ಲೋ ಒಂದು ಕಡೆ ಕಾಣಿಸ್ಕೋತಾ ಇದೆ, ಜಾಸ್ತಿ ಕಡೆ ಕಾಣಿಸ್ಕೋತಾ ಇಲ್ಲ ಆ ಮನೆ, ಫಲ ಕಡಿಮೆ. ಸರ್ 4 ಗ್ರಹ ಕೂತಿದೆ 4ನೇ ಮನೆಯಲ್ಲಿ, ನಿಮ್ಮ ಮನೆ ನೋಡ್ಕೊಳ್ಳಿ. 2 ಕೂತಿದ್ರು ನೋಡ್ಕೊಳ್ಳಿ, 3 ಕೂತಿದ್ರು ನೋಡ್ಕೊಳ್ಳಿ, ಎಷ್ಟು ಕೂತಿದ್ರು ನೋಡ್ಕೊಳ್ಳಿ, ಫಲ ಡಿಫ್ರೆನ್ಸ್ ಹೇಳ್ತೀನಿ. 4ನೇ ಮನೇಲಿ 4 ಗ್ರಹ ಕೂತಿದೆ, ಬಟ್ ಹೆಚ್ಚೆಚ್ಚು ನಮಗೆ ದಶಾಭುಕ್ತಿಗಳಲ್ಲಿ ಅದು ಬಂದಿಲ್ಲ. ಆ 4 ಗ್ರಹಗಳು ಕೂತಿದ್ರೂ ಬಂದಿಲ್ಲ ಅಂದರೆ ಆ ಫಲ ನಿಮಗೆ ಬರಲ್ಲ. ಎಲ್ಲ ಒಂದು ಕಡೆ 2 ಕಡೆ ಪಾಸ್ ಆಯ್ತಾ ಅಲ್ಲಿ ಮಾತ್ರ ಬರುತ್ತೆ, ಎಲ್ಲ ಕಡೆ ಬರಲ್ಲ. ಅಥವಾ ಯಾವುದೋ ಒಂದು ಗ್ರಹ 4ನೇ ಮನೇಲಿ ಕೂತಿದೆ, ಸಾಕಷ್ಟು ಗ್ರಹಗಳಲ್ಲಿ ಬಂತು, ಹೆಚ್ಚೆಚ್ಚು ಬರ್ಬೋದು ಫಲ. ಸೊ ಆದರೆ ಇಲ್ಲೊಂದು ಸೀಕ್ರೆಟ್ ಏನು ಅಂದರೆ, ಸರ್ 4 ಗ್ರಹ ಒಂದೇ ಮಲ್ಲಿದೆ ಅಥವಾ 3 ಗ್ರಹ ಒಂದೇ ಮಲ್ಲಿದೆ, 2 ಗ್ರಹ ಒಟ್ಟಿಗೆ ಕೂತಿದೆ. ಅದು ಸೂರ್ಯ ಶುಕ್ರ ಕೂತಿರ್ಬೋದು, ರಾಹು ಶುಕ್ರ ಕೂತಿರ್ಬೋದು, ಸೂರ್ಯ ಚಂದ್ರ ಕೂತಿರ್ಬೋದು, ಇಲ್ಲ ಎಲ್ಲ ಒಟ್ಟಿಗೆ ಕೂತಿರ್ಬೋದು ಒಂದೇ ಮನೆಯಲ್ಲಿ, ಅದ್ಯಾವುದಾದ್ರೂ ಮನೆ ಆಗಿರಲಿ. ಸೊ ಫಲ ಏನು ಅಂದರೆ, ಆ ಮನೆಯನ್ನು ಪ್ರಮೋಟ್ ಜಾಸ್ತಿ ಮಾಡ್ತೇವೆ. ಈಗ 4ನೇ ಮನೆ ಅಂತ ಹೇಳಿದೆ, ಎಕ್ಸಾಂಪಲ್, ಉದಾಹರಣೆ. ಒಂದು ಮನೆ ಕಟ್ಟಬೇಕು, 1 ಗ್ರಹ ಕೂತ್ಕೊಂಡ್ರೆ ಸ್ಲೋ ಆಗ್ಬೋದು, 2 ಗ್ರಹ ಕೂತ್ಕೊಂಡ್ರೆ ಹೆಚ್ಚು, 3 ಗ್ರಹ ಕೂತ್ಕೊಂಡ್ರೆ ಇನ್ನೂ ಬೇಗ, 4 ಗ್ರಹ ಕೂತ್ಕೊಂಡ್ರೆ ಇನ್ನೂ ಬೇಗ.
ಅಂದರೆ ಯಾರಿಗೋ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ, ಒಳ್ಳೆ ಕಾರ್ ತೊಗೋಬೇಕು ಅಂತ ಆಸೆ ಇರುತ್ತೆ, ಸೈಟ್ ತೊಗೋಬೇಕು ಅಂತ ಆಸೆ ಇರುತ್ತೆ, ಜಮೀನು ತಗೋಬೇಕು ಅಂತ ಆಸೆ ಇರುತ್ತೆ. 4 ಗ್ರಹ ಒಂದೇ ಮನೇಲಿ ಕೂತಿದೆಯಾ, ದಶಾಭುಕ್ತಿಗಳಲ್ಲಿ ಅಷ್ಟು ಗ್ರಹ ಬರ್ತಾ ಇದೆಯಾ, ನಿಮಗೆ ಬೇಗ ಬೇಗ ಕೊಡ್ತಕ್ಕಂಥದ್ದು ಇದೇ ಸೀಕ್ರೆಟ್. ಅತಿ ಬೇಗ ಅಂತಾರಲ್ಲ, ಹಂಗೆ ಅತಿ ಬೇಗ. 4 ಗ್ರಹಗಳು ಇಂಡಿವಿಜುವಲ್ ಆಗೇ ಫಲ ಕೊಡ್ತಕ್ಕಂಥದ್ದು. 4 ಗ್ರಹ ಸೇರಿ ಕೊಟ್ಬಿಡ್ತೀವಿ ಇವ್ರಿಗೆ, ಇಲ್ಲ. 4 ಗ್ರಹ ಅದ್ರ ಕೆಲಸ ಮಾಡುತ್ತೆ. ರಾಹು ಬಂದು 4ನೇ ಮನೇಲಿ ಕೂತ್ಕೊಂಡ ಮನೆ ಕೊಡ್ತಾನೆ, ಕೇತು ಬಂದು ಕೂತ್ಕೊಂಡ ಅವನು ಕೊಡ್ತಾನೆ, ಚಂದ್ರ ಬಂದು ಕೂತ್ಕೊಂಡ ಅವನು ಕೊಡ್ತಾನೆ, ಶನಿ ಬಂದು ಕೂತ್ಕೊಂಡ ಅವನು ಕೊಡ್ತಾನೆ, ಶುಕ್ರ ಬಂದು ಕೂತ್ಕೊಂಡ ಅವನು ಕೊಡ್ತಾನೆ. ಅವ್ರವ್ರ ಕೆಲಸ ಅಷ್ಟೇ. 4ನೇ ಮನೆ ಅಂತಕ್ಕಂಥದ್ದು ಅವರು ಕೊಡ್ತಕ್ಕಂಥ ಫಲ. ಎಷ್ಟು ಗ್ರಹಗಳು ಬಂದು ಕೂತ್ಕೋತಾರೋ ಅಷ್ಟು ಗ್ರಹಗಳು ಆ ಫಲ ಕೊಡ್ತಾರೆ. ದಟ್ ಈಸ್ ಸೀಕ್ರೆಟ್. ಕೆಟ್ಟದ್ದಾಗತ್ತಾ? ಆ ಥರ ಬರಲ್ಲ. ಆ ಮನೆಯನ್ನು ಪ್ರಮೋಟ್ ಮಾಡ್ತಕ್ಕಂಥದ್ದು 4 ಗ್ರಹಗಳು. ಅದೇ 4ನೇ ಮನೆ ಕಾಯಿಲೆ ಬ್ಯಾಡ್ ಮಾಡುತ್ತೆ. ಆ 4 ಗ್ರಹಗಳು ಸೇರೇ ಕಾಯಿಲೆ ಕೊಡ್ತವೆ. ಕೇತು ಬಂದರೆ ಅವನ ಕಾರಕ ಏನಿದೆ ಆ ಕಾಯಿಲೆಗಳು, ರಾಹು ಬಂದರೆ ಅವನ ಕಾರಕ ಏನಿದೆ ಆ ಕಾಯಿಲೆ, ಶುಕ್ರ ಬಂದರೆ ಅವನ ಕಾರಕ ಏನಿದೆ ಆ ಕಾಯಿಲೆ. ಆ ಥರ ಕಾಯಿಲೆಗಳನ್ನ ಅಷ್ಟು ಕೊಟ್ಬಿಡ್ತಾರೆ ಅವರು ಆ ದಶಾಭುಕ್ತಿಗಳ ಕಾಲದಲ್ಲಿ. ದಟ್ ಈಸ್ ಸೀಕ್ರೆಟ್. ಒಳ್ಳೆಯದಾಗಿದ್ರೂ ಆಗಿರ್ಬೋದು, ಕೆಟ್ಟದಾದರೂ ಆಗಿರ್ಬೋದು, ಅವರ ಕೆಲಸ ಏನು? ಕೊಡೋದು. ಯಾವ ಮನೆಯಲ್ಲಿ ಕೂತಿದ್ದಾರೆ? ಕೊಡೋದು. ನೆನಪಲ್ಲಿ ಇಟ್ಕೊಳ್ಳಿ. ಶುಕ್ರ ಕೇತು ಒಟ್ಟಿಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ಅದ್ರ ಜೊತೆ ಚಂದ್ರ ಬಂದ್ಬಿಟ್ಟಿದ್ದಾನೆ, ಅದ್ರ ಜೊತೆ ಸೂರ್ಯ ಬಂದ್ಬಿಟ್ಟಿದ್ದಾನೆ ಅಂದರೆ ಕೆಟ್ಟದ್ದಾಗತ್ತನೋ? 4ನೇ ಮನೆ, ನಿಮಗೆ ಆಸೆ ಇದೆಯಾ ಮನೆ ತೊಗೋಬೇಕು, ಸೈಟ್ ತೊಗೋಬೇಕು ಅಂತ, ಕೊಡ್ತಾರೆ, ತಗೊಳ್ಳಿ. 2ನೇ ಮನೆ ಈ ಥರ ಕೂತ್ಕೊಂಡ್ಬಿಟ್ಟಿದೆ, ದುಡ್ಡು ಹೆಚ್ಚು ಕೊಡ್ತಾರೆ. 4 ಗ್ರಹಗಳು ನಿಮಗೆ ಚೆನ್ನಾಗಿ ದುಡ್ಡು ಕೊಡ್ತಾರೆ. ಬಟ್ ಡಿಗ್ರಿ ವೈಸ್ ಫಲ. 4 ಗ್ರಹ ಒಟ್ಟಿಗೆ ಕೂತ್ಕೊಂಡ್ಬಿಟ್ಟಿದೆ ಸರ್ 2ನೇ ಮನೇಲಿ, ಬಟ್ ಡಿಗ್ರಿ ವೈಸ್ 1ನೇ ಮನೆ ತೊಗೋತೋ 4 ಗ್ರಹಗಳು ಕೂಡ ದುಡ್ಡು ಕಡಿಮೆ. ಡಿಗ್ರಿ ವೈಸ್ 4ನೇ ಮನೇಲಿ ಎಲ್ಲ ಗ್ರಹ ಕೂತಿದೆ, ಡಿಗ್ರಿ ವೈಸ್ 3ನೇ ಮನೆ ತೊಗೋತು, ಆ 3ನೇ ಮನೆ ಫಲ ಕೊಡ್ತವೆ, 4ನೇ ಮನೆ ಕೊಡಲ್ಲ. ಯಾಕೆಂದರೆ ಜ್ಯೋತಿಷ್ಯದಲ್ಲಿ ಡಿಗ್ರಿ ವೈಸ್ಗೆ ಪ್ರಾಮುಖ್ಯತೆ. ಡಿಗ್ರಿ ವೈಸೇ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು. ಎಷ್ಟೋ ಜನಕ್ಕೆ ಕೆಟ್ಟ ಮನೆಗಳು ಗ್ರಹಗಳು ಕೂತಿದ್ರು ಕೂಡ ಡಿಗ್ರಿ ವೈಸ್ ಒಳ್ಳೆ ಮನೆಗಳು ತಂದು ಕೋಟ್ಯಾಧೀಶ್ವರ ಆಗಿರ್ತಕ್ಕಂಥದ್ದು, ಲಕ್ಷಾಧೀಶ್ವರ ಆಗಿರ್ತಕ್ಕಂಥದ್ದು ನಿಮ್ಮ ಪುಣ್ಯಕ್ಕೆ ತಕ್ಕಂತೆ. ಕುಂಡಲಿ ಅಂತಕ್ಕಂಥದ್ದು ವಿಶ್ಲೇಷಣೆ ನಮಗೆ ಬೇಕಾಗತ್ತೆ. ಫಲ ಅಂತಕ್ಕಂಥದ್ದು ಡಿಗ್ರಿಗೆ ಹೋಗಬೇಕು. ಒಂದು ಕಾನ್ಸೆಪ್ಟ್. 2ನೇ ಕಾನ್ಸೆಪ್ಟು ಬಿಟ್ಟ ಸ್ಥಳ ತುಂಬಿ. ಯಾವ ಮನೇಲೂ ಕೆಲವು ಮನೆ ಅಂದರೆ 12 ಮನೆ ಇದೆ, ಗ್ರಹಗಳು ಒಂದು 3 ಮನೆ ಬಿಟ್ಬಿಟ್ಟಿದೆ ಅಥವಾ 4 ಮನೆ ಖಾಲಿ ಬಿಟ್ಬಿಟ್ಟಿದೆ. ನಿಮಗೆ ಎಲ್ಲೆಲ್ಲೋ ಸರ್ ಕುಂಭರಾಶಿನಲ್ಲಿ ಈ ಗ್ರಹ ಕೂತಿದೆ, ಸಿಂಹರಾಶಿನಲ್ಲಿ ಈ ಗ್ರಹ ಕೂತಿದೆ, ಕರ್ಕಾಟಕ ರಾಶಿನಲ್ಲೂ ಕೂತಿದೆ. ಸರ್ ನಂಗೆ ವೃಶ್ಚಿಕ ರಾಶಿನಲ್ಲಿ ಗ್ರಹನೇ ಇಲ್ಲ ಸರ್, ವೃಷಭದಲ್ಲೂ ಇಲ್ಲ ಸರ್, ಮಿಥುನದಲ್ಲೂ ಇಲ್ಲ ಸರ್, ಮಕರದಲ್ಲೂ ಇಲ್ಲ ಸರ್. ಸೊ ಇದೇನು ಮಾಡುತ್ತೆ? ನಿಮ್ಮ ಲಗ್ನದಿಂದ ಯಾವ್ಯಾವ ಮನೆ ಅಂತ ನೋಡ್ಕೋಬೇಕು. ಆ ಮನೆಗಳು ಅಧಿಪತಿಗಳು ಅಂತ ಇರುತ್ತೆ. ಎಕ್ಸಾಂಪಲ್, ಮಕರ ರಾಶಿಗೆ ಶನಿ ಅಧಿಪತಿ, ವೃಶ್ಚಿಕ ರಾಶಿಗೆ ಕುಜ ಅಧಿಪತಿ, ವೃಷಭ ರಾಶಿಗೆ ಶುಕ್ರ ಅಧಿಪತಿ, ಮಿಥುನ ರಾಶಿಗೆ ಬುಧ ಅಧಿಪತಿ. ಸೊ ಈ ಗ್ರಹಗಳು ದಶಾಭುಕ್ತಿಗಳಲ್ಲೂ ಬಂದಲ್ಲೂ ಕೂಡ ನಿಮಗೆ ಆ ಮನೆಯ ಫಲವನ್ನು ಕೊಡ್ತವೆ. ಆದರೆ 30%. ಈ 30% ಗ್ರಹಗಳೇ 2ನೇ ಮನೆ ಜೊತೆ, 2ನೇ ಮನೆ ಯಾವ ಗ್ರಹ ಕೂತಿದೆ ಆ ಮನೆ ಜೊತೆ ಏನಾರ ಕನೆಕ್ಟ್ ಆದರೆ ಈ 30% 100% ಆ್ಯಕ್ಟಿವೇಟ್ ಆಗಿಬಿಟ್ಟು ಹಣ ಸುರಿಸುತ್ತೆ. 4ನೇ ಮನೆ ಜೊತೆ ಕನೆಕ್ಟ್ ಆದರೆ ಪ್ರಾಪರ್ಟಿ ತಗೋಬೇಕು ಅಂತ ಆಸೆ ಇದ್ದರೆ ಅದರಲ್ಲಿ ಲಾಭ ಕೊಡುತ್ತೆ, ಪಟ್ ಅಂತ ಕೆಲಸ ಮಾಡಿಸುತ್ತೆ. 11ನೇ ಮನೆ ಜೊತೆ ಸೇರಿಕೊಂಡ್ರೆ ಯಾವ ಅಧಿಪತಿ ಅಂತ ನೋಡ್ಕೋಬೇಕು, ಆ ವಿಚಾರವಾಗಿ ಲಾಭ ಸುರಿಸುತ್ತೆ. ಆ 30% ಇದ್ದರೂ ಕೂಡ ಕನೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಅಧಿಪತಿ ಅಷ್ಟೇ, ಏನು ಗ್ರಹ ಏನು ಕೂತಿಲ್ಲ, ಇಂಪ್ಯಾಕ್ಟ್ ಆಗುತ್ತೆ. ಒಬ್ಬ ವ್ಯಕ್ತಿಗೆ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗೋಕ್ಕೆ ಅಧಿಪತಿನೂ ಕಾರಣ ಆಗ್ಬೋದು. ದಟ್ ಈಸ್ ಸೀಕ್ರೆಟ್. ಯಾವ ಗ್ರಹನ ಕೂತಿಲ್ಲದೆ ಇದ್ರೂ ಪರವಾಗಿಲ್ಲ. ಕನೆಕ್ಷನ್ಸ್ ಬಹಳ ಇಂಪಾರ್ಟೆಂಟ್ ದಶಾಭುಕ್ತಿಗಳಲ್ಲಿ. 11ನೇ ಅಧಿಪತಿ 11ನೇ ಮೇಲೆ ನಂಗೆ ಯಾವುದು ಗ್ರಹ ಕೂತಿಲ್ಲ ಸರ್, ಹಂಗಾರೆ ಜೀವನದಲ್ಲಿ ಲಾಭನೇ ಇಲ್ವಾ? ಡೋಂಟ್ ವರಿ. ಆ 11ನೇ ಅಧಿಪತಿ ಏನಾದರೂ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಅಧಿಪತಿಗಳ ಜೊತೆ ಕನೆಕ್ಟ್ ಆದಲ್ಲಿ, ಗ್ರಹಗಳ ಜೊತೆ ಕನೆಕ್ಟ್ ಆದಲ್ಲಿ ದುಡ್ಡನ್ನ ಸುರ್ಸಾಕ್ಬಿಡುತ್ತೆ. ಜಸ್ಟ್ 11ನೇ ಅಧಿಪತಿ ಏನು ಕೂತಿರಲೇಬೇಕು ಅಂತ ಏನಿಲ್ಲ, ಕನೆಕ್ಷನ್ ತಗೋಬೇಕಷ್ಟೆ. ಆ 11ನೇ ಅಧಿಪತಿ ಏನಾದರೂ ರಾಹು ದೃಷ್ಟಿ ಬೀರಿದರೆ, ಕೇತು ದೃಷ್ಟಿ ಬೀರಿದರೆ, ಅವರೇನಾದರೂ ಒಳ್ಳೆ ಸ್ಥಾನದಲ್ಲಿ ದಶಾಭುಕ್ತಿನಲ್ಲಿ ಬಂದ್ಬಿಟ್ರೆ ಕೋಟ್ ಮಡಗದೆ. ದಟ್ ಈಸ್ ಸೀಕ್ರೆಟ್. ಅಂದರೆ ಯಾವ ಮನೆಯನ್ನು ಬಿಡಂಗೆ ಇಲ್ಲ ಜ್ಯೋತಿಷ್ಯದಲ್ಲಿ. ಆದರೆ ಮತ್ತು ಗ್ರಹಗಳ ಕೂತಿರ್ತಕ್ಕಂಥ ಪ್ಲೇಸ್ಮೆಂಟ್ ಯಾಕೆ ಸರ್ ಇಂಪಾರ್ಟೆಂಟು? ಅವು ಮೇಯ್ನ್ ಫಲ.
ಅಧಿಪತಿಗಳು ಆ್ಯಡ್ ಆನ್ ಆಗುತ್ತೆ. ಆದರೆ ಅಧಿಪತಿಗಳು ಕೂಡ ಕೆಲವೊಂದು ಸಮಯದಲ್ಲಿ ಅದೃಷ್ಟವನ್ನು ಕೊಡುತ್ತೆ. ಹೇಳಿದ್ದೀನಿ ಇವಾಗ, ಕನೆಕ್ಷನ್ಸ್ ಮೇಲೆ ಅದೃಷ್ಟ. ಅದೇ ಅಧಿಪತಿಗಳು ದುರಾದೃಷ್ಟವನ್ನು ಕೊಡ್ಬೋದು, ಯಾವುದೋ ನೆಗೆಟಿವ್ ಗ್ರಹಗಳ ಜೊತೆ ಸೇರಿ. ಹೆಂಗೆ ಬೇಕಾದ್ರೂ ಟರ್ನ್ ಆಗುತ್ತೆ. ಬಟ್ ನಿಮ್ಮ ಕರ್ಮಫಲ, ನಿಮ್ಮ ಕರ್ಮಫಲ ಹೆಂಗಿದೆ ಭಗವಂತ ಹಂಗೆ ಕೊಡ್ತಾ ಇರ್ತಾನೆ. ಒಂದು ಆತ್ಮ ಭೂಮಿ ಮೇಲೆ ಹುಡ್ತು ಅಂದರೆ ಡಿಸೈಡೆಡ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಹಾಗೆ ಜೀವನದಲ್ಲಿ ಮತ್ತು ಶುಕ್ರ ಕೇತು ತೊಗೊಂಡ್ರೆ ಎದುರಿಸ್ತಾರೆ, ರಾಹು ಶುಕ್ರ ಕೂತ್ಕೊಂಡ್ರೆ ಎದುರಿಸ್ತಾರೆ, ರಾಹು ಗುರು ತೊಗೊಂಡ್ರೆ ಎದುರಿಸ್ತಾರೆ. ನೋಡಿ, ಈ ಗುಣಲಕ್ಷಣ ಫಲ ಅಂತ ಒಂದಿದೆ, ಪರಾಶರದ ಪ್ರಕಾರ ಅದು ಬರುತ್ತೆ. ಅದು ಪರಾಶರ ರೀತಿ ಕೇಳಕ್ಕೆ ಚಂದ ಅಷ್ಟೇ. ಈ ರೀತಿ ಬರುತ್ತೆ ಗುಣಲಕ್ಷಣ. ಈಗ ಶುಕ್ರ ಕೇತು ಒಟ್ಟಿಗೆ ಕೂತ್ಕೊಂಡ್ರೆ ಸ್ವಲ್ಪ ಅವರಿಗೆ ಆಧ್ಯಾತ್ಮದ ಕಡೆ ಒಲವು ಅಂತ ಹೇಳ್ತಾರೆ. ಗುಣಲಕ್ಷಣ ವ್ಯಕ್ತಿಯಲ್ಲಿದೆ. ರಾಹು ಶುಕ್ರ ಸೇರಿಕೊಂಡ್ರೆ ಅತಿಯಾದ ಕಾಮದ ಆಸಕ್ತಿ ಅಂತ ಹೇಳ್ತಾರೆ. ಅದು ಗುಣಲಕ್ಷಣ. ಆದರೆ ಜನ ಕೇಳೋದು ಫಲ. ಸರ್, ನಂಗೆ ದುಡ್ಡು ಬರುತ್ತಾ, ಮನೆ ಕಟ್ತೀನಾ, ಮದುವೆ ಆಗುತ್ತಾ, ಹೆಲ್ತ್ ಕೆಡುತ್ತಾ, ಇಷ್ಟೇ ಇರೋದು ಜನರ ಮೈಂಡಲ್ಲಿ. ನನ್ನ ಗುಣಲಕ್ಷಣ ಹೇಳಿ ಸರ್, ಯಾರು ಕೇಳಲ್ಲ. ಯಾರಿಗೂ ಗುಣಲಕ್ಷಣ ಬೇಕಾಗಿಲ್ಲ. ಅದು ನೋಡೋಕ್ಕೆ ಚಂದ ಅಷ್ಟೇ. ಯಾರಾದರೂ ಎಪಿಸೋಡ್ ಮಾಡಿದಾಗ ಈ ರೀತಿ ಇದ್ದರೆ ಈ ಫಲ ನನ್ನಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕಷ್ಟೇ, ಕ್ಯೂರಾಸಿಟಿ. ಆದರೆ ಎಲ್ಲರಿಗೂ ಬೇಕಾಗಿರೋದು ಫಲ. ಕರೆಕ್ಟ್ ಅಲ್ವಾ? ದುಡ್ಡು ಬಂದರೆ ಖುಷಿ, ಮನೆ ಕಟ್ಟಿದರೆ ಖುಷಿ, ಮದುವೆ ಆದರೆ ಖುಷಿ, ಮಕ್ಕಳಾದರೆ ಖುಷಿ, ಏನೇನು ಖುಷಿ ವಿಚಾರ ಆ ಫಲ ಕೇಳ್ತಾರೆ. ಕರೆಕ್ಟ್ ಅಲ್ವಾ? ಜ್ಯೋತಿಷ ಅಂದ್ರೆ ಅಷ್ಟೇ. ನಿಮ್ಮ ಖುಷಿ ಎಷ್ಟು ಫಲ, ದುಃಖ ಎಷ್ಟು ಫಲ ಹೇಳ್ತಾ ಇರುತ್ತೆ. ಸರ್, ನಂಗೆ ಮನೆ ಕಟ್ಟಬೇಕು ಅಂತ ಆಸೆ ಇದೆ, ಫಲ ಇದೆಯಾ? ಜ್ಯೋತಿಷ ಹೇಳುತ್ತೆ. ಇಲ್ವಾ? ಮಿತಿಮೀರಿ ಕಟ್ಟಕ್ಕೆ ಹೋಗ್ಬೋದು, ನೀವು ಸಮಸ್ಯೆ ತಂದ್ಕೋತೀರ. ಎಷ್ಟೋ ಜನ ಕಟ್ತಾರೆ, ಮಾರಾಕೋದು. ಯಾಕೆಂದರೆ ಸಾಲ ತೋರಿಸ್ಕೊಳ್ಳೋಕ್ಕೋಸ್ಕರ ಕಟ್ತಾರೆ, ತೀರ್ಸೋಕ್ಕಾಗ್ದೇ ಮಾರ್ತಾರೆ. ಜಾತಕದಲ್ಲೇ ಇರುತ್ತೆ. ಅದಕ್ಕೆಲ್ಲ 3, 5, 10, 11 ಅಂತ ಬರುತ್ತೆ, 3, 5, 8, 12 ಅಂತ ಬರುತ್ತೆ. ನಿಮ್ಮ ದಶಾಭುಕ್ತಿಗಳೇ ಉತ್ತರ ಕೊಡುತ್ತೆ. ಆದರೆ ವ್ಯಕ್ತಿಯ ಆಸೆ ಮೇಲೆ ಡಿಪೆಂಡ್ ಮಾಡಿ ಗ್ರಹಗಳು ಹೇಳ್ತಕ್ಕಂಥದ್ದು. ಈಗ ಒಬ್ಬ ಮನೆ ಕಟ್ಟೋ ಯೋಗ ಇದೆ, ಅವ್ನಿಗೆ ಆಸೆನೇ ಇಲ್ಲ ನಂಗೆ ಮನೆ ಕಟ್ಟಬೇಕು ಅಂತ. ಇರೋದ್ರಲ್ಲೇ ಬದುಕ್ತೀನಪ್ಪ. ಇವನಿಗೆ ಗ್ರಹಗಳು 1000 ಯೋಗ ಕೊಟ್ಟಿರಲಿ, ಅವನ ಆಸೆ ಮೇಲೆ ಡಿಪೆಂಡು. ಒಬ್ಬ ಬಿಸ್ನೆಸ್ಸಿಗೆ ಇಳಿದಿದ್ದಾನೆ, ಅವನಿಗೆ ದುಡ್ಡು ಮಾಡಬೇಕು ಅಂತ ಆಸೆ. ಅಲ್ಲಿ ಯೋಗ ಇದೆಯಾ, ಸ್ಟ್ರಾಂಗ್ ಆಗಿದೆಯಾ, ಕೊಡುತ್ತೆ. ಯೋಗ ಇಲ್ವಾ, ತಿಪ್ಪರ್ಲಾಗ ಹೊಡೆದ್ರೂ ಕೊಡಲ್ಲ, ಲಾಸೆ. ಈಗ ನೋಡಿ, ಜ್ಯೋತಿಷ ಶಾಸ್ತ್ರವನ್ನು ಎಷ್ಟೋ ಜನ ನಂಬೋದಿಲ್ಲ. ಈ ನಂಬಿಲ್ಲದೆ ಇದ್ದವ್ರು ಏನು ಹೇಳ್ತಾರೆ, ಎಲ್ಲ ಕಷ್ಟಪಟ್ಟರೆ ಸಿಗೋದು. ದೇವ್ರನ್ನ ನಂಬ್ಕೊಳ್ಳಿಬೇಕಾದ್ರೆ, ಆದರೆ ಕಷ್ಟಪಟ್ಟರೆ ಸಿಗೋದು ಅಂತಾರೆ. ಪಡೋನಿಗೆ, ಟ್ಯಾಲೆಂಟ್ ಇದ್ದವನಿಗೆ, ಬಿಸ್ನೆಸ್ ಮಾಡೋನಿಗೆ ಯಾಕೆ ಲಾಸ್ ಆಗುತ್ತೆ? ಇದಕ್ಕೆ ಉತ್ತರ ಈ ಜ್ಯೋತಿಷ್ಯ ನಂಬದೇ ಇರೋರ ಹತ್ರ ಇಲ್ಲವೇ ಇಲ್ಲ. ಲಾಸ್ ಆಗುತ್ತೆ ಅಂದರೆ ಅವನ ಹಣೆ ಬರನೇ ಇಂಡಿಕೇಶನ್ ಕೊಟ್ಟಿರುತ್ತೆ. ಅದೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉತ್ತರ ತೊಗೊಂಡ್ರೆ ಬಿಸ್ನೆಸ್ ಮಾಡಬೇಕಾ ಬೇಡ ಅಂತ ಎಷ್ಟು ಲಕ್ಷ ಎಷ್ಟು ಕೋಟಿ ಸೇವ್ ಆಗುತ್ತೆ. ಈ ಬ್ರೈನ್ನ ಸ್ವಲ್ಪ ಯೂಸ್ ಮಾಡಬೇಕು. ಯಾರು ನಂಬಲ್ಲ ಅಂತಾರಲ್ಲ ಶಾಸ್ತ್ರವನ್ನು ಅಂಥವ್ರು. ಶಾಸ್ತ್ರ ಕರೆಕ್ಟಾಗೇ ಇದೆ, ನಿಮ್ಮ ನಂಬಿಕೆ ಬಂದಿಲ್ಲ ಅಂದರೆ ನಿಮ್ಮ ಪುಣ್ಯ ಇಲ್ಲ ಅಂತ ಅರ್ಥ. ಯಾರು ಜ್ಯೋತಿಷ್ಯ ನಂಬಲ್ಲ ಅಥವಾ ಸಕಲ ಶಾಸ್ತ್ರಗಳನ್ನ ನಂಬಲ್ಲ, ದೇವ್ರನ್ನ ನಂಬಲ್ಲ, ಪುಣ್ಯ ಇಲ್ಲ ರೀ ನಿಮಗೆ. ಪಾಪ ತೊಗೊಬಂದಿದ್ದೀರಾ. ಆ ಪಾಪಗಳು ಧೂಳ್ ಥರ ಮುಚ್ಚಿಬಿಡುತ್ತೆ ನಿಮ್ಮನ್ನು, ಕಣ್ಣಿಗೆ ಕಿವಿಗೆ. ಏನೂ ನೋಡಬಾರ್ದು, ಏನೂ ಕೇಳಿಸ್ಕೋಬಾರ್ದು. ಯಾಕೆಂದರೆ ನಿಮ್ಮ ಪಾಪದ ಫಲ. ನೀವು ನಂಬಬಾರ್ದು, ಅಲ್ಲೇನೋ ನಿಮ್ಗೆ ಸಮಸ್ಯೆ ಆಗಬೇಕು, ಅನುಭವಿಸ್ಬೇಕು ಅಂತ ಬರೆದಿಟ್ಟಿರುತ್ತೆ. ಅದಕ್ಕೆ ನೀವುಗಳು ನಂಬಲ್ಲ. ಯಾರು ನಂಬಬೇಕು ಅಂತ ಇರುತ್ತೆ, ನಿಮಗೆ ಕಷ್ಟ ಬರಲ್ಲ ಅಂತ ಹೇಳಲ್ಲ, ನಂಬಿದ್ರೂ ಕಷ್ಟ ಬರುತ್ತೆ. ದೇವ್ರು ನಂಬಿದವ್ರಿಗೆಲ್ಲ ಕಷ್ಟನೇ, ಶಾಸ್ತ್ರ ನಂಬೋದವ್ರಿಗೆಲ್ಲ ಕಷ್ಟನೇ. ಹಾಗಂತ ಶಾಸ್ತ್ರ ನಂಬಿದ್ರೆ ಹಾಳಾಗ್ತಾರೆ ಅಂತ ಎಲ್ಲೂ ಬರೆದಿಲ್ಲ. ಕಷ್ಟ ಬಂದರೂ ಹೆಂಗೆ ಬಚಾವಾಗಬೇಕು ಅಂತ ಅದೇ ಶಾಸ್ತ್ರ ಹೇಳ್ಕೊಡುತ್ತೆ. ಅದೇ ಭಗವಂತನ ನಂಬಿಕೆ ಕಾಪಾಡುತ್ತೆ. ದಟ್ ಈಸ್ ಸೀಕ್ರೆಟ್. ಒಳ್ಳೆ ವ್ಯಕ್ತಿತ್ವಗಳಿಗೆ ಮಾತ್ರ ಶಾಸ್ತ್ರಗಳು ಅರ್ಥ ಆಗೋದು. ವೇದಗಳಲ್ಲೂ ಬರೆದುಬಿಟ್ಟಿದೆ ಇದು. ಯಾರಿಗೆ ಒಳ್ಳೆ ಮನಸ್ಸಿದೆ ಅವ್ರಿಗೆ ಮಾತ್ರ ಶಾಸ್ತ್ರ ಅರ್ಥ ಆಗೋದು. ಯಾರಿಗೆ ಕೆಟ್ಟ ಮನಸ್ಸಿದೆ ಅವ್ನು ನಾಟಕ ಆಡ್ಕೊಂಡು ಕೂತ್ಕೋಬೋದು ಶಾಸ್ತ್ರಗಳ ಬಗ್ಗೆ. ನಂಗೆ ನಂಬಿಕೆ ಇದೆ, ನಾನು ಅವರಿಗೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ. ಅವನ ಮೇಲೆ ಡೌಟ್ ಇರುತ್ತೆ, ಇದನ್ನು ನಂಬೇಕಾ ಬೇಡವಾ ಅಂತ. ಒಳ್ಳೆ ವ್ಯಕ್ತಿತ್ವ, ಕೆಟ್ಟ ವ್ಯಕ್ತಿತ್ವ ಎರಡೂ ಇದೆ ಜೀವನದಲ್ಲಿ. ಒಳ್ಳೆ ವ್ಯಕ್ತಿತ್ವ ಅಂದರೆ ಪುಣ್ಯ, ಪಾಪದ ಫಲ ಇರ್ಬೋದು, ಕಷ್ಟ ಬರುತ್ತೆ ಹೋಗುತ್ತೆ. ಕೆಟ್ಟ ವ್ಯಕ್ತಿತ್ವಗಳಿಗೆ ಹಂಗಲ್ಲ. ಆ ಪಾಪದ ಫಲನೇ ಪುಣ್ಯನ ಅನುಭವಿಸಿ ನಿಮ್ಮನ್ನು ಒಂದಿನ ಹಳ್ಳಕ್ಕೆ ಎಡಗುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿವತ್ತು ಕೆಟ್ಟವನು ಕೆಟ್ಟದ್ದು ಮಾಡ್ತಾ ಇದ್ದಾನೆ, ಸೂಪರಾಗೇ ಇದ್ದಾನೆ. ಯಾಕಿರಬೇಕು? ಪುಣ್ಯ ಖಾಲಿ ಆಗಬೇಕು. ಅದಕ್ಕೆ ದೇವರು ಖುಷಿ ಕೊಟ್ಟು ಮಾಡ್ತಾನೆ, ಅನುಭವಿಸೊಟ್ಟಿಗೆ ಅಂತ. ಅದೇ ಒಳ್ಳೆಯವ್ರಿಗೆ ಹಂಗಲ್ಲ. ತಪ್ಪು ದಾರಿಗೆ ಹೋಗ್ತೀಯ ನೀನು, ಅನುಭವಿಸು, ಹೋಗು, ಕಷ್ಟ ಅನುಭವಿಸು, ಕೊಡ್ತಾ ಇರ್ತಾನೆ. ಏಕೆಂದರೆ ದೇವ್ರಿಗೆ ಒಳ್ಳೆಯವ್ರು ಕೆಟ್ಟ ದಾರಿಗೆ ಹೋಗೋಕ್ಕೆ ಇಷ್ಟ ಇಲ್ಲ.
ಬಚಾವ್ ಮಾಡಬೇಕು ಅಂತಲೇ ಇಷ್ಟ, ಅದಕ್ಕೆ ಕಷ್ಟ ಕೊಡ್ತಾನೆ ಒಳ್ಳೆಯವ್ರಿಗೆ. ನೀನು ಬಚಾವ್ ಆಗು, ನಾನು ಒಳ್ಳೆಯವನು ಸರ್, ಆದರೂ ನನಗೆ ಕಷ್ಟ ಬರ್ತಾನೆ ಇದೆ, ದೇವ್ರು ಬಿಡ್ತಾನೆ ಇಲ್ಲ. ತಪ್ಪು ತಿಳ್ಕೊಂಡಿದ್ದೀರಾ. ಒಳ್ಳೆಯವ್ರಿಗೆ ಯಾಕೆ ಕಷ್ಟ ಕೊಡ್ತಾನೆ ಅಂದರೆ ಜ್ಞಾನ ಬರಲಿ ಅಂತ. ಒಳ್ಳೆಯವರು ಜ್ಞಾನ ಯಾವಾಗ ಪಡ್ಕೊಂಡಿಲ್ಲ ಅವಾಗ ಕಷ್ಟ ಬರುತ್ತೆ. ಆ ಜ್ಞಾನ ಪಡ್ಕೊಳ್ಳೋವರೆಗೂ ಭಗವಂತ ಕಷ್ಟ ಕೊಡ್ತಾನೆ. ದಟ್ ಈಸ್ ಸೀಕ್ರೆಟ್. ಓಕೆ, ಇಷ್ಟನ್ನು ತಿಳಿಸಿದ್ದೀನಿ. ನೆಕ್ಸ್ಟ್ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.